ವೀರೇಶ್ ನಿಮ್ಮೆಲ್ಲ ಮಾಹಿತಿ. ಯಾದಿಲ್ಲ ಸಾವು ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ ಅಂತಾನೆ ಹೇಳಬೇಕು. ಲಾಕಪ್ ಡೆತ್ ಆಗಿಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು, ಆದರೆ ಪೊಲೀಸರೇ ಹೊಡೆದಾಯ್ತಾರೆ ಅಂತ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ನಮ್ಮ ಹುಡುಗನಿಗೆ ಮೂರ್ಛೆ ರೋಗವೇ ಇರಲಿಲ್ಲ ಅಂತ ಆದಿಲ್ ಚಿಕ್ಕಪ್ಪ ಹೇಳಿದ್ರು, ಆದರೆ ಆತನಿಗೆ ಮೂರ್ಛೆ ರೋಗ ಇತ್ತು, ಆತನನ್ನು ಆಸ್ಪತ್ರೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಮೃತಪಟ್ಟಿದ್ದು ಅಂತ ಸಿಎಂ ಹೇಳಿದ್ರು ಬೆಳಗ್ಗೆ. ರಿಪಬ್ಲಿಕ್ ಕನ್ನಡಕ್ಕೆ ಆದಿಲ್ ಚಿಕ್ಕಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಲೋ ಬಿಪಿಯಿಂದ ಸಾವಾಗಿದೆ ಅಂತ ಆದಿಲ್ ತಂದೆ ಹೇಳ್ತಾ ಇದ್ದಾರೆ. ಅತ್ತ ತಾಲೂಕಿನಲ್ಲಿ ಮಟ್ಕ ದಂಧೆನೇ ಇಲ್ಲ ಅಂತ ಚನ್ನಗಿರಿ ಶಾಸಕ ಹೇಳಿದ್ದಾರೆ, ಬಸವರಾಜು ಹೇಳಿದ್ದಾರೆ. ಹಾಗಾದ್ರೆ ಇದರಲ್ಲಿ ಯಾವ್ದು ಸತ್ಯ? ಅವನಿಗೆ ಫಿಟ್ಸ್ ಬತ್ತಿತ್ತಂತೆ. ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ, FIR ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ರಲ್ಲ, ಅದು ತಪ್ಪು. ಅದಕ್ಕೆ ಇನ್ಸ್ಪೆಕ್ಟ್ರು DYSP ಸಸ್ಪೆಂಡ್ ಮಾಡಿ. ಯಾಕಂತಂದರೆ FIR ಮಾಡದೇನೆ ಯಾರನ್ನೂ ಕೂಡ ಕರ್ಕೊಂಡು ಕುಳಿಸ್ಕೊಳ್ಳೋಕ್ಕಾಗಲ್ಲ. ವಿಚಾರಣೆ ಮಾಡಿ ಕಳಿಸ್ಬಿಡೋದು, ಅಲ್ಲೇ ಇಟ್ಕೊಳ್ಳೋಕ್ಕಾಗಲ್ಲ. ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಅಂತೇಳಿ. ಬಟ್ ಲಾಕಪ್ ಡೆತ್ ಅಲ್ಲ ಅದು. ನಾನು ವಿಚಾರಣೆ ಮಾಡಿದೆ ಈಗಾಗಲೇ. ಲಾಕಪ್ ಡೆತ್ ಅಲ್ಲ, ಅಲ್ಲಿ ಕರ್ಕೊಂಡು ಹೋಗಿದ್ರಲ್ಲ ಆಸ್ಪತ್ರೆಗೆ ಫಿಟ್ಸ್ ಬಂದಿತ್ತಂತೆ ಅವನಿಗೆ. ಆಸ್ಪತ್ರೆಗೆ ಕರ್ಕೋದ್ಮೇಲೆ ಅವನು ಅಸುವಾಗಿದ್ದಾನೆ. ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು ಎಂಕ್ವೈರಿ. ಗೊತ್ತಾಯ್ತಾ? ಸೊ ಇದು ಪರಿಸ್ಥಿತಿ. ಕೋರ್ಟ್ ಸರ್ಕಲಿಗೆ ಬಂದಾಗ DSP ಸಾಹೇಬ್ರು ಇದ್ದರು, ಅಲ್ಲೇ ಇದ್ದರು. ಅಲ್ಲೇ ಹೇಳಿದೆ ನಾನು ಆಟೋದಾಗಿಂದ ಮಾತಾಡಿದೆ ಅವ್ರಿಗೆ, ಸರ್ ಹಿಂಗೆ ಆಗ್ಬಿಟ್ಟಿತ್ತಲ್ಲ ಸರ್ ನಮ್ಮದೇ ಅಂತ ಹೇಳಿ. ಆಗ್ಬಿಟ್ಟಿತ್ತು ಕಣಪ್ಪ, ಅವನಿಗೆ ಪಿಡಿಸ್ ಆಗಿಬಿಟ್ಟಿದೆ ಅಂತ. ಇಲ್ಲ ಸರ್ ಅವನಿಗೆ ಪಿಡಿಸಿದ್ದಿಲ್ಲ, ನಾವು 30 ವರ್ಷ ಇಟ್ಕೊಂಡು ಸಾಕಿದ್ದೀವಿ, ಅವನಿಗೆ ಪಿಡಿಸ್ ಹೆಂಗೆ ಬರ್ತೀವಿ ಸರ್? ಎಲ್ಲರಿಗೆ ಕೇರಿ ಒಳಗೆ ಬೀದಿ ಒಳಗೆ ಮನೆಗೆ ಯಾವಾಗನಾರು ಬಂದಿರ್ತೀವಿ, ನಾವು ಒಪ್ಕೊತಿದ್ವಿ. ಅದಕ್ಕೆ ಅವೆಲ್ಲ ಏನೂ ಇಲ್ಲ. ತೊಗೊಂಡು ಬಂದಿದ್ಮೇಲೆ ಇಲ್ಲಿ ಈ ಥರ ಘಟನೆ ಆಗಿಬಿಟ್ಟಿತ್ತು, ಅವನಿಗೆ ಸಾವು ಘಟನೆ ಆಗಿಬಿಡ್ತು. ಸಾವು ಘಟನೆ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆದಾಗ ನಾವು CPI ಸಾಹೇಬ್ರ ಹತ್ರ DSP ಸಾಹೇಬ್ರ ಹತ್ರ ಮಾತಾಡಿದ್ವಿ. ನಮಗೆ ಒಳ್ಳೆ ನ್ಯಾಯ ದಕ್ಕಿಸ್ಕೊಟ್ರೆ ಸದ್ಯ ನಾನು ಬದುಕು ಬರೋಲ್ಲ, ನಾವು ಕಾನೂನು ಅಂತ ಕೈ ತೊಗೊಳಲ್ಲ. ಬೇರೆ ಏನಾದ್ರು ಮಾಡಿದರೆ ಅವ್ರ ಜವಾಬ್ದಾರಿ, ಅದು ನಿಮ್ಮ ಜವಾಬ್ದಾರಿ, ನಮ್ಮದೇನಿಲ್ಲ. ಯಾವ ರೋಗನೂ ಇಲ್ಲ, ಬೈಬೇಕು. ಯಾವ ರೋಗನೂ ಇಲ್ಲ ಸರ್. ಅದು ಯಾವನ ನಾನು ತಂದೆನ ತಂದೆ ಹುಟ್ಟಿಸಿದ ತಂದೆ ಗೊತ್ತಿಲ್ಲ. ಹುಟ್ಟಕ್ಕಿಂತ ಅವ್ನಿಗೆ ಬೆಳೆಸಿದೆ ನೋಡ್ರಿ. ಮದುವೆ ಮಾಡಿ 3 ಮಕ್ಕಳು ತಂದೆ ಆಗಿದ್ದಲ್ಲ, ಯಾವ ಕೈಲೇನೂ ಇಲ್ಲ, ಯಾವ್ದು ಇದು ಇಲ್ಲ. ಮೂರ್ಛೆ ರೋಗ ಅಲ್ಲ ಸರ್ ಹೇಳಿದ್ದು, ಮೂರ್ಛೆ ರೋಗ ಅಂತ ನಾನು ಹೇಳಿದೆ. ಇದಲ್ಲ ಸರ್ ಹೇಳಿದ್ದು, BP ಲೋ BP. ನೀವೇನು ಸರ್ ಮೂರ್ಛೆ ರೋಗ ಅಂತ ಹೇಳ್ಬಿಟ್ಟು? ಇಲ್ಲ ಸರ್, ಸುಳ್ಳು ಮಾತು. BP ಲೋ ಆಗಿ ಕಟ್ ಸರ್. ಯಾರ್ಯಾರು ಹೇಳಿದಾರೆ ಅಂತ ಸಾಹೇಬ್ರು ಮಾಡಕ್ಕೆ ನಾವು ಕೇಳಾಕ್ತೀವಿ ಸರ್. ನಮ್ಮ ಮಗನ ಪರಿಸ್ಥಿತಿ ನಮ್ಗೆ ಗೊತ್ತು. ಪೊಲೀಸ್ ಮೇಲೆ ಕೊಟ್ಟಿಲ್ಲ, ಅನುಮಾನ ಯಾರಿಗೆ ಬಂದಿದ್ದು ಸರ್, ಅವ್ರಿಗೆ ಇದು ಮಾಡಿ ಶಿಕ್ಷೆ ಕೊಟ್ಟಿ ಅಂತ ಹೇಳಿದ್ವಿ ಸರ್. ಅಷ್ಟು ಬಿಟ್ಟು ಮತ್ತೇನಿಲ್ಲ ಸರ್. OC ಬರೀತಿದ್ದನ್ನು ಆರೋಪಿ ಕರ್ಕೊಂಡು ಬರ್ತಾ ಇದ್ದಾರೆ ಸ್ಟೇಷನ್ಗೆ. ಬರೋಂಥ ಸಂದರ್ಭದಲ್ಲಿ ಲೋ BP ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿಯಿಂದ ಬರ್ತಾ ಇದೆ. ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತದೆ. ಗೊತ್ತಾದ ನಂತರ ಲಾಕಪ್ ಡೆತ್ ಅಂತ ಹೇಳ್ತಾರೆ. ಲೋ BP ಅಂತ ಹೇಳಿದ್ರೆ ಜನಗಳು ಲಾಕಪ್ ಡೆತ್ ಹೊಡೆದಿದ್ದಾರೆ ಅಂದರೆ ಅದು ನೋಡೋಣ. ಪೊಲೀಸರು ಇದು ಏನಪ್ಪ ಇದು ಬಂದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನಿಮಗೆ ಮಾತಾಡ್ತೀವಿ. ಅಲ್ಲ, ಇತ್ತೀಚಲಾಗೆ ಜಾಸ್ತಿ ಆಗಿದೆ ಸರ್ ಮಟ್ಕ, ಇಸ್ಪಾಟು ಇವೆಲ್ಲ. ಈಗ ನಿಮ್ಮ ಇದರಲ್ಲೂ ಆಗಿದೆ, ಹೊನ್ನಾಳಿಲೂ ಇದೆ. ಯಾರು ಸರಿಯಾಗಿ ಕ್ರಮ ತೊಗೊಳ್ದಿಲ್ಲ ಅಂತ ಹೇಳ್ತೀರಿ ಸರ್? ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ 1 ವರ್ಷಕ್ಕಿದೆ ಮೊದಲನೇ ಬಾರಿ ಕೇಳಿರೋದು. ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ, ಮೊದಲನೇ ಬಾರಿ ಕೇಳಿದ್ದೀನಿ. ನೋಡ್ತೀನಿ ಅದೇನಂತೇಳಿ ವಿಷಯ. ಏಕೆಂದರೆ ಪೊಲೀಸ್ನವರು ಸಹ ಈ ಹಿಂದೆ 5-6 ದಿನ ಹಿಂದೆ 5-6 ಪ್ರಕರಣಗಳು ಇದನ್ನು ದಾಖಲು ಮಾಡಿದ್ದಾರೆ ಸರ್. ದಿನದಿಂದ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ ಸರ್. ಯಾಕೆಂದರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಕೂಲಂಕಷವಾಗಿ ನೋಡೋಣ ಏನಾಗಿದೆ.